ಇಲ್ಲ ಸೀರಿಯಸ್ಲಿ ತುಂಬಾ ಖುಷಿ ಕೊಡುವಂತ ಇವತ್ತು ಒಂದು ಅದ್ಭುತವಾದಂತಹ ಸಂದರ್ಭ. ಪಾರ್ಟ್ನರ್ ಒಂದು ತುಂಬಾನೇ ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ನನ್ನ ಮನಸ್ಸಿಗೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ನನ್ನ ಹೃದಯದ ಒಂದು ಪಾರ್ಟ್ ಅದರಲ್ಲಿ 2 ಪೀಸಸ್ ಮಾಡಿಲ್ಲ ಹಾಕಿದ್ದೀವಿ. ಒಂದು ರೀತಿಯಿಂದ ಒಂದು ಸ್ಮಾಲ್ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆ ಅಂತ ಹೇಳ್ಬೋದು. ಆರಾಮಾಗಿದ್ದೀರಲ್ವಾ? ಫೈನ್ ಫೈನ್ ಫೈನ್. ಅಲ್ಲ ತುಂಬಾ ದೊಡ್ಡ ಹೃದಯ ಇದೆ ಅಂತ ದೇವರೊಂದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಹಾರ್ಟ್ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಒಂದು ಸ್ಮಾಲ್ ಗೋಲ್ಡನ್ ಪೀಸಸ್ ಅಲ್ಲಿ ಇಟ್ಟಿದ್ದೀವಿ. ಅಷ್ಟು ಹತ್ತಿರವಾಗಿರ್ತಕ್ಕಂಥ ಸಿನಿಮಾ ಇದು. ಸಿನಿಮಾ ಕಥೆ ಕೇಳಿದ್ದು ಆ ದಿನ, ಕಥೆ ಕೇಳಾದ್ಮೇಲೆ ಪ್ರೊಡ್ಯೂಸರ್ ಜೊತೆಗೆ ಆಗಿರ್ತಕ್ಕಂಥ ಮಾತುಕತೆ, ನಕುಲ್ ಅವ್ರ ಜೊತೆಗೆ ನಮ್ಮ ಆಫೀಸಲ್ಲಿ ಆಗಿರ್ತಕ್ಕಂಥ ಮಾತುಕತೆ, ಮುಹೂರ್ತದ ದಿನ ಇವ್ರನ್ನ ಮೀಟ್ ಆಗಿದ್ದು, ಪ್ರತಿಯೊಂದು ಎಲ್ಲ ಕೂಡ ಅಷ್ಟು ಅಂದ್ರೆ ಗಾಢವ ಮೆಮೊರಿನಲ್ಲಿ ಯಾಕೆ ಉಳ್ಕೊಂಡಿದೆ ಏನಂತ ನನಗೆ ಅದು ಒಂದು ಪ್ರಶ್ನೆ ಹಾಕ್ತಾ ಹೋದ್ರೆ, ಯೂಶಲಿ ಎಷ್ಟೊಂದು ಸಿನಿಮಾ ಮಾಡಿರ್ತೀವಿ, ನೆನಪಿರಲ್ಲ ಅದು ಯಾವತ್ತು ಮೂರ್ದಾಯ್ತು ಹೇಳಿ ಎಲ್ಲಿ ಮಾಡಿದ್ವಿ ಹೇಳಿಯೋದು ಅಂತ. ಕೆಲವೊಂದು ಸಿನಿಮಾಗಳದ್ದು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಇರುತ್ತಲ್ಲ, ಇನ್ನೂ ಗಾಢವ ನೆನಪಲ್ಲಿ ಉಳ್ಕೊಂಡಿರುತ್ತೆ. ಐ ಥಿಂಕ್ ಅದು ಅಲ್ಲಿಂದಾನೇ ಒಂದು ಸೈನ್ಸ್ ಕೊಡ್ತಾ ಹೋಗಿರುತ್ತೆ, ಈ ಸಿನಿಮಾ ಏನೋ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಈಗಲೂ ಕೂತ್ಕೊಂಡು ನಾವು ನೆನೆಸ್ಕೊಂತ ಇದ್ರೆ ಎಲ್ಲ ಮೂಮೆಂಟ್ಸು ಅಷ್ಟು ಬ್ಯೂಟಿಫುಲ್ ಆಗಿ ಸ್ಟಾರ್ಟ್ ಆಗಿದೆ. ನಾವು ಎಲ್ಲ ಇಷ್ಟು ಚೆನ್ನಾಗಿ ನಗ್ನಗ್ತಾ ಇವತ್ತು ಕೂತ್ಕೊಂಡು ನಮ್ಮಲ್ಲಿ ಒಂದು ಒಗ್ಗಟ್ಟು ಕಾಣಿಸ್ತಾ ಇದೆ. ಎಲ್ಲರೂ ಒಂದು ಪಾರ್ಟ್ನರ್ಸ್ ತರ ಅಷ್ಟು ಚೆನ್ನಾಗಿದ್ದೀವಿ ಅಂತಂದ್ರೆ ನಿಮ್ಗೆ ಇವತ್ತು ಕಾಣಿಸ್ತಾ ಇದೆ, ನಮಗೆ ಡೇ 1 ಇಂದ ಇದೆ ಅದು. ಸೊ ಇಟ್ಸ್ ನಾಟ್ ನ್ಯೂ ಟು ಅಸ್. ಎಲ್ಲ ಸಿನಿಮಾ ವೇದಿಕೆಗಳು ಹೀಗಾಗಬೇಕು ಅಂತ ಅನಿಸ್ತಾ ಇದ್ದಿಲ್ಲ. ನಾನು ಇಲ್ಲಿ ಕೂತ್ಕೊಂಡು ನೋಡ್ಬೇಕಾದ್ರೆ ನನಗೆ ಅದು ಫೀಲ್ ಬಂದಿದ್ದು, ಯಾಕೆ ಎಲ್ಲ ಟೀಮಲ್ಲೂ ಇದೇ ಥರದ್ದು ಒಂದು ನಗು, ಇದೇ ಥರದ್ದು ಒಂದು ಯೂನಿಟಿ ಕಾಣಿಸ್ಬೇಕಲ್ಲ ಅಂತ ನನಗೆ ಅಂದ್ರೆ ಅಷ್ಟೇ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಸಿನಿಮಾ ಟೀಮ್ ನನಗೆ ಅದು ಅನಿಸಿಕೆಯಲ್ಲಿ ಬರ್ತಾ ಇತ್ತು. ಅದಕ್ಕೆ ಬಹುಶಃ ನನ್ನ ಹಾರ್ಟಲ್ಲಿ ಇಟ್ಟಿದ್ದೀನಿ ಅಂತ ಅನ್ಸುತ್ತೆ ಡೇ 1 ಇಂದ. ಯಾವಾಗ ಪ್ರೀತಿಯಲ್ಲಿ ಬಿದ್ವಿ ಅಂತ ಗೊತ್ತಿರಲ್ಲ, ಅದೇ ರೀತಿ ಈ ಪಾರ್ಟ್ನರ್ ಸಿನಿಮಾ ಯಾವಾಗ ನಮ್ಮ ಒಲವು ಸ್ಟಾರ್ಟ್ ಆಯಿತು, ಯಾವಾಗ ಅದು ಒಂದು ಅಭಿಮಾನ ಈ ಪ್ರೀತಿ ಈ ಟೀಮ್ ಮೇಲೆ ಸ್ಟಾರ್ಟ್ ಆಯಿತು ಲೆಕ್ಕ ಅಂತ ಹೋದ್ರೆ ಇಟ್ಸ್ ಫ್ರಮ್ ಡೇ 1. ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾ ಮೇಲೆ, ತುಂಬ ಪ್ರೀತಿ ಇದೆ, ತುಂಬ ಅಭಿಮಾನ ಇದೆ. ನಾನು ನನ್ನ ಕರಿಯರ್ ಗ್ರಾಫ್ನಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಏನ್ ಮಾಡಕ್ ಹೊರಟಿದ್ದೀನಿ, ಆ ಸಿನಿಮಾದಲ್ಲಿ ಏನ್ ಮಾಡಿದ್ದೀನಿ ಅಂತ ನನ್ನ ಒಂದ್ಸಲ ಮೆಲುಕು ಹಾಕಿದ್ರೆ ಟಿಲ್ ಪಾರ್ಟ್ನರ್ವರೆಗೂ ಯಾವಾಗಲೂ ಒಂದು ಉದ್ದೇಶ ಇರುತ್ತೆ, ಒಂದು ಗುರಿ ಇರುತ್ತೆ. ಸೇಮ್ ನಾನು ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ದೊಡ್ಡ ದೊಡ್ಡ ಲೆಜೆಂಡ್ಸ್ ಎಲ್ಲ, ಶಂಕರ್ ನಾಗ್ ಅವ್ರದ್ದೆಲ್ಲ ನಾನು ಅಂದ್ರೆ ಚಿಕ್ಕವನಿದ್ದಾಗ ಏನ್ ಮಾಡ್ತಾರೆ ಸಿನಿಮಾದಲ್ಲಿ ಅವ್ರ ಕಡೆಯಿಂದ ಅಂದ್ರೆ ಅವ್ರ ಥಾಟ್ ಪ್ರೊಸೆಸ್ ಏನಿರುತ್ತೆ ಸಿನಿಮಾ ಮಾಡ್ಬೇಕಾದ್ರೆ ಅಂತ ಒಂದು ಚಿಕ್ಕದೊಂದು ರಿಸರ್ಚ್ ಕಲಾವಿದನ ಆಗಕ್ಕೂ ಮುಂಚೆಯಿಂದನೂ ಅದನ್ನ ಮಾಡಿದ್ದೀನಿ. ಸಿನಿಮಾ ಆದ್ಮೇಲೆ ಇನ್ನೂ ಜಾಸ್ತಿ ಗಾಢವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ಬಹುಶಃ ಆ ಥರದ್ದೊಂದು ಮನಸ್ಥಿತಿ ಇಟ್ಕೊಂಡು ನಾನು ಸಿನಿಮಾ ಮಾಡ್ತಾ ಇರೋದ್ರಿಂದ ನಾನೇನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಏನಂತಂದ್ರೆ ಹ್ಯೂಮನ್ ವ್ಯಾಲ್ಯೂಸ್, ಹ್ಯೂಮನ್ ಎಮೋಷನ್ಸ್ ಅದು ಎಲ್ಲವನ್ನು ತುಂಬಾ ನೀಟಾಗಿ ಹೇಳ್ಕೊಡ್ಬೇಕಂತ ಸಿನಿಮಾ ನೋಡ್ಕೊಂಡು ಆಚೆ ಬಂದ ಮೇಲೆ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸಿನಿಮಾನಲ್ಲಿ ನಾವು ಆಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ಇನ್ಸ್ಪೈರ್ ಮಾಡಬೇಕು. ಯಾವುದೋ ಒಂದು ಮಗನಿಗೋ ಅಥವಾ ಒಂದು ಲವರಿಗೋ, ತಂದೆಗೋ, ತಾಯಿಗೋ, ಯಾವುದೇ ಒಂದು ಸಂಬಂಧಗಳಿರ್ಬೋದು, ಒಂದು ಇಂಚೂರು ಲೈಟಾಗಿ ಹಾರ್ಟಿಗೆ ಟಚ್ ಆಗಬೇಕು, ಒಂಚೂರು ಇನ್ಸ್ಪೈರ್ ಮಾಡಬೇಕು ಹೊರತು ಎಲ್ಲೂ ಕೂಡ ಡಿಮೋಟಿವೇಟ್ ಮಾಡಬಾರ್ದು ಅಥವಾ ರಾಂಗ್ ಟ್ರ್ಯಾಕ್ ಹಿಡಿಯುವಂಥ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು. ಇದು ನನ್ನ ಉದ್ದೇಶ. ನನ್ನೆಲ್ಲ ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ. ವಾಟ್ ಎ ಕಲರ್ಫುಲ್ ಡೇ. ದಿಸ್ ಇಸ್ ಸೋ ಬ್ಯೂಟಿಫುಲ್. ಐ ಲವ್ ಇಟ್. ಎನರ್ಜಿ ಇಷ್ಟು ಪಾಸಿಟಿವ್ ಆಗಿದೆ. ಯೂಶಲಿ ನಾನು ತುಂಬ ಜನ ಹೇಳೋದು ಕೇಳಿದ್ದೀನಿ ದಟ್ ಶೂಟಿಂಗ್ ಅಂತಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಪ್ರಮೋಷನ್ಸ್ ಓಕೆ ಅಂತ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಎಕ್ಸೈಟೆಡ್ ಕಿಡ್. ಐ ಡೋಂಟ್ ನೋ, ನಂಗೆ ತುಂಬ ಖುಷಿ ಆಗುತ್ತೆ. ಇಟ್ ಈಸ್ ಲೈಕ್ ಒಂದು ಚಿಕ್ಕ ಮಗು ತನ್ನ ಗೊಂಬೆನೆಲ್ಲ ತೋರ್ಸೋಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿರುತ್ತಲ್ಲ, ನಾನು ಹಾಗೆ ಇರ್ತೀನಿ ಆ್ಯಕ್ಚುಲಿ. ನಮ್ಮ ಪಾರ್ಟ್ನರ್ ಸಿನಿಮಾ ನನ್ನ ಗೊಂಬೆಗಳ ಸಂಗ್ರಹ ಆದರೆ ಅಮೂರ ಅದರಲ್ಲಿರುವಂಥ ಒಂದು ಬ್ಯೂಟಿಫುಲ್ ಸ್ಟೈಲಿಶ್ ಬಣ್ಣದ ಗೊಂಬೆ. ಆ್ಯಂಡ್ ಈ ಗೊಂಬೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಐ ಆಮ್ ವೆರಿ ಶೋರ್, ಐ ಕ್ಯಾನ್ ಗ್ಯಾರಂಟಿ ಇಟ್ ನಕುಲ್ ಕಡೆಯಿಂದ, ಬಟ್
ನಿಮಗೆ ಎಲ್ಲ ಗೊಂಬೆಗಳು ಕೂಡ ನಮ್ಮ ಆಡಿಯೋ ಅಂತ ಬಂದಾಗ, ಆಡಿಯೋ ಆಲ್ಬಮ್ ಅಂತ ಬಂದಾಗ ನಿಮಗೆ ನಮ್ಮ ಎಲ್ಲ ಗೊಂಬೆಗಳು ತುಂಬಾನೇ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್, ಐ ಆಮ್ ಆಲ್ವೇಸ್ ಫಾರ್ಚುನೇಟ್, ಐ ಗೆಸ್. ನನಗೆ ತುಂಬ ಒಳ್ಳೆ ತಂಡ ಸಿಗುತ್ತೆ ಯಾವತ್ತೂ ಕೆಲಸ ಮಾಡೋಕ್ಕೆ ಸರ್. ಐ ಡೋಂಟ್ ನೋ, ದಟ್ಸ್ ವಾಟ್, ಯಾರ್ದು ಕಣ್ಣು ಬೀಳದೆ ಇರಲಿ. ಬಟ್ ಐ ಆಲ್ವೇಸ್ ಹ್ಯಾಡ್ ದ ಅಪಾರ್ಚುನಿಟಿ ಟು ವರ್ಕ್ ವಿತ್ ಬೆಸ್ಟ್ ಆಫ್ ದ ಬೆಸ್ಟ್ ಟೀಮ್ಸ್. ತುಂಬ ಖುಷಿಯಿಂದ ಕೆಲಸ ಮಾಡ್ತಾರೆ, ತುಂಬಾ ಪ್ಯಾಷನೇಟ್ ಆಗಿ ಕೆಲಸ ಮಾಡ್ತಾರೆ. ಆ್ಯಂಡ್ ನಮ್ಮ ಅಂಥ ಒಂದು ತಂಡದ ನಮ್ಮ ದ್ವಾರಕೆಯ ಕೃಷ್ಣ ಅಜಯ್ ಸರ್, ಹೀಸ್ ನಾಟ್ ಜಸ್ಟ್ ಮೈ ಕೋಸ್ಟಾರ್, ಹೀಸ್ ಮೈ ಬೆಸ್ಟ್ ಫ್ರೆಂಡ್. ನಾವೆಲ್ಲ he's been so supportive since the first day ಬಗ್ಗೆ ಹೇಳಿದ್ಮೇಲೆ ನಮಗೊಂದು ನೆನಪಿಗೆ ಬಂತು, ಹೇಳ್ತೀವಿ. ಬಟ್ ನಾವೆಲ್ಲ ಸೇರಿದಾಗ ಇಷ್ಟು ನಗಾಡ್ತೀವಿ ಅಂತಂದ್ರೆ, ನಂದು ಸ್ವಲ್ಪ ಪೆಕ್ಯುಲರ್ ನಗು ಸ್ಟೈಲ್ ಇದೆ, ಎಲ್ಲ ಗೊತ್ತಲ್ವ ಮ್ಯಾಮ್? ಸೊ ನಮ್ಮ ಡೈರೆಕ್ಟ್ರು, ಪ್ರೊಡ್ಯೂಸರು, ನಮ್ಮ ಹೀರೋ ಎಲ್ಲರೂ ಅದೇ ಥರ ನಗಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ಈ ತರ ನಗು ನಂತರ ಡಿಸೈಡ್ ನೋ, ನನ್ನ ಮಗ್ಳು ಹೇಳಿದ್ದು ಝೆನ್ಸಿಗ್ ಮಾಡ್ಬೇಕು ಅಂತ. ಸೀರಿಯಸ್ಲಿ ಫಾರ್ ಶೋರ್, ಅಫ್ಕೋರ್ಸ್ ಕತೆ ಶಿವ್ ತೇಜಸ್ ಸರ್ ಇಂದೇನೆ, ಅವರು ಮಗಳಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆನ ಬರೆದ್ರು. ಬಟ್ ನಾವು ಈ ಸಿನಿಮಾನ ಎಲ್ಲ ಏಜ್ ಗ್ರೂಪಿಗೋಸ್ಕರ ಮಾಡಿರೋದು ಮ್ಯಾಮ್. ಅಫ್ಕೋರ್ಸ್ ಅಮೋರ ಮೇ ಫೀಲ್ ಲೈಕ್ ಜೆನ್ಸಿಗೋಸ್ಕರ, ತುಂಬಾ ಅವ್ರನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಮಾಡಿದೀವಿ ಅಂತ ಅನಿಸ್ತಾ ಇರ್ಬೋದು. ಬಟ್ ಆಸ್ ಅ ಹೋಲ್ ಸಿನಿಮಾ ಅಂತ ತಗೊಂಡ್ರೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ತಂಗಿ, ಅಣ್ಣ, ಮಕ್ಕಳು ಎಲ್ಲರ ಜೊತೆಗೆ ಕೂತು ನೋಡುವಂತ ಸಿನಿಮಾ ಇದು. ಅಜಯ್ ಸರ್, ಸಿನಿಮಾ ನೋಡಿದಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತದೆ, ಸಾಂಗ್ ನೋಡಿದಾಗ. ಹಾಂ ಸರ್. ಸೊ ಈ ಬಜೆಟ್ ರಿಕವರಿ ಹೆಂಗೆ ಸರ್? ಯಾಕಂದ್ರೆ ನಿಮ್ಮ ಯುದ್ಧಕಾಂಡದ ಸ್ಯಾಟಲೈಟ್ ಇನ್ನೂ ಹೋಗಿಲ್ಲ ಅಂತ ಒಂದು ಮಾತಿದೆ. ಈಗಿರುವಾಗ ಯಾವ ಥರ ಸರ್ ಬಜೆಟ್? ಅಲ್ಲ, ನಮ್ಮ ನಿರ್ಮಾಪಕರು ಒಂದು ಅದ್ಭುತವಾದಂಥ ಮಾತು ಹೇಳಿದರು, ಈಸ್ ಎ ಹೀರೋ. ನನ್ನ ಮೊದಲನೇ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಾನು ಈಗಲೂ ನೆನಪಿದೆ, 365ನೇ ದಿನ ಏನೋ ಇತ್ತು. ಆನಂದರಾವ್ ಸರ್ಕಲ್ನಿಂದ ಹಿಡಿದು ಟಿಲ್ ತ್ರಿವೇಣಿ ಥಿಯೇಟರ್ವರೆಗೂ ರೋಡ್ ಬ್ಲಾಕ್ ಆಗಿತ್ತು. 365ನೇ ದಿನ. ಕ್ರಮೇಣವಾಗಿ ಹೋಗ್ತಾ ಅದು ಸತ್ಯವಾದಂಥ ಮಾತು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಥಿಯೇಟ್ರಿಕಲ್ ಕ್ರೈಸ್ ಸ್ಲೋಲಿ ಇಳ್ತಾ ಬಂದು ಎಷ್ಟೋ ಬೆರಳೆಣಿಕೆ ಎಷ್ಟಾಗಿದೆಯೋ, ಅಥವಾ 100 ಆಗಿದೆಯೋ, 1000 ಆಗಿದೆಯೋ, ಅವನಿಗೆ ಗೊತ್ತಿಲ್ಲ. ಅಂದರೆ ಆಡಿಯನ್ಸ್ ಏನು ನೋಡಿ ಅವನಿಗೆ ನಂಬಿಕೆ ಬರುತ್ತೆ ಈ ಸಿನಿಮಾ ಚೆನ್ನಾಗಿದೆ ಅಂತ ಬರ್ತಾನೆ. ಬಟ್ ಯಾರು ಥಿಯೇಟ್ರಿಗೆ ಬಂದು ನೋಡ್ತಾನಲ್ಲ, ನಾವು ಸಿನಿಮಾ ಮೇಕರ್ಸಿಗೆ ಅವನು ಹೀರೋ. ಅವನಿಗೆ ನಾವು ಪರದೆ ಮೇಲೆ ಹೀರೋ ಕಾಣಿಸ್ತಿರ್ಬೋದು, ಬಟ್ ನಮಗೆ ಅವನೇ ಹೀರೋ. ನನಗನ್ಸುತ್ತೆ ಅಂದರೆ ಅಫ್ಕೋರ್ಸ್ ಅವ್ನು ಹೀರೋ ಆಗಿರ್ಬೋದು. ಅದ್ರ ಜೊತೆಗೆ ಸ್ಟಿಲ್ ಸಿನಿಮಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಸ್ಯಾಟಲೈಟ್ ಹಿಂದಿನ ಸಿನಿಮಾ ಏನು ಹೋಯ್ತು, ಅಜಯ್ದು ಹೋಗ್ಲಿಲ್ವೋ, ಎಷ್ಟಾಯ್ತು ಬಿಡುತ್ತೋ ಲೆಕ್ಕ ಹಾಕದೆ ಆ ಆಡಿಯನ್ಸಿಗೆ ಸಿನಿಮಾ ಮಾಡೋಕೆ ಒಬ್ಬ ನಿರ್ಮಾಪಕ ಬರ್ತಾ ಇದ್ದಾನಲ್ಲ, ನನಗೆ ಅವನು ಹೀರೋ. ಅಫ್ಕೋರ್ಸ್ ನಾವು ಸಿನಿಮಾ ಅನ್ನೋದು ಬಿಸ್ನೆಸ್ ವಿಚಾರಕ್ಕೆ ಬರ್ತೀವಿ, ಬಟ್ ಬಿಸ್ನೆಸ್ಗೂ ಮುಂಚೆ ಸರ್ ಒಂದು ಕನಸು. ಆ ಕನಸನ್ನ ನಂಬೋರು ಬರೀ ಓನ್ಲಿ ಫಿಲ್ಮ್ ಮೇಕರ್ಸ್ ಮಾತ್ರ. ಹೊರಗಡೆ ಕನಸನ್ನ ಜನ ಅಷ್ಟು ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಓನ್ಲಿ ಫಿಲ್ಮ್ ಮೇಕರ್ಸ್ ಬಿಲೀವ್ ಡ್ರೀಮ್ಸ್. ನಮಗೆ ಗೊತ್ತಿಲ್ಲ ಬೇರೆ ಒಂದು ಯಾವ್ದು, ಈಗ ಮಾತಾಡ್ತಿದ್ರೆ ಎಮೋಷನಲ್ ಆಗ್ಬಿಡ್ತೀನಿ ಬಹುಶಃ. ರಿಯಲ್ ಎಸ್ಟೇಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಇವಾಗ ನಾನು ಇಲ್ಲೊಂದು ಮನೆ ಕಟ್ಟಬೇಕು, ಇಲ್ಲೊಂದು ಸೈಟ್ ತೊಗೋಬೇಕಂತ ಕನಸು ಕಂಡ್ರೆ ನಾಳೆ ನೀವು ಮನೆ ಮಾಡ್ತಿರೋ ಬಿಡ್ತಿರೋ ಆ ಸೈಟಿಗೆ ವ್ಯಾಲ್ಯೂ ಅಂತೂ ಬೆಳೀತಾ ಇರುತ್ತೆ. ಫಿಲ್ಮ್ ಮೇಕರ್ಸ್ ಈ ಡ್ರೀಮಿಗೆ ಗ್ಯಾರಂಟಿನೇ ಇಲ್ಲ, ಬಟ್ ಸ್ಟಿಲ್ ವಿ ಡ್ರೀಮ್. ವಿ ಆರ್ ದಿ ಬಿಗ್ಗೆಸ್ಟ್ ಹೀರೋಸ್ ಇನ್ ದಿಸ್ ವರ್ಲ್ಡ್. ನನಗನ್ಸುತ್ತೆ ನಾವು ಅಂದ್ರೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ ಸಿನಿಮಾ ಮಾಡೋದಕ್ಕಿಂತ ಆ ಕನಸನ್ನೇ ನಂಬ್ಕೊಂಡು ಸಿನಿಮಾ ಮಾಡೋಕ್ಕೂ ಅದು ತರತ್ತೆ ಸರ್ ಬಿಸ್ನೆಸ್. ಈಗ ಸ್ಯಾಟಲೈಟ್ ನಾನು ಯಾಕೆ ಬರಲಿಲ್ಲ, ಯಾಕೆ ಹೋಗ್ಲಿಲ್ಲ, ಅದಕ್ಕೊಂದು ದೊಡ್ಡ ಕಥೆ ಇದೆ. ಬಟ್ ಸ್ಟಿಲ್ ಸ್ಯಾಟಲೈಟ್ ಅಂದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ನಾನು ಬಿಸ್ನೆಸ್ ನೋಡಿದ್ದೀನಿ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಾನು ಹೇಳಿಲ್ಲ. ನನ್ನ ಸಿನಿಮಾ ಯುದ್ಧಕಾಂಡ ಅಮೆಝಾನ್ ಅಲ್ಲಿ ಎಲ್ಲ ಭಾಷೆಯಲ್ಲೂ ಡಬ್ ಮಾಡಿ ಹಾಕಿದೆ. ಬರೀ 3 ತಿಂಗಳಿಗೆ 2 ಕೋಟಿ ಮೇಲೆ ದುಡ್ತಿದ್ದೀನಿ ಸರ್, ವಿತ್ GST ಟ್ಯಾಕ್ಸ್ ಕಟ್ಟಿದ್ದೀನಿ ನನಗೆ. ಥಿಯೇಟ್ರಿಕಲ್ ಏನು? ಥಿಯೇಟ್ರಿಕಲ್ ಅಫ್ಕೋರ್ಸ್ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗಿದೆ. ವಂಡರ್ಸ್ ಆಗಬೇಕಿತ್ತು, ಅಂದ್ರೆ ಇಂಡಸ್ಟ್ರಿ ಅವ್ರದ್ದು ಲೆಕ್ಕಾಚಾರದ ಪ್ರಕಾರ ನಾವು ಅನ್ಕೊಂಡಿದ್ದು ತುಂಬಾ ಹ್ಯೂಜ್ ಆಗುತ್ತೆ, 1 to 10 times ಆಗುತ್ತೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಒಂದು ದೇಶದಲ್ಲಿ ಒಂದು ದುರಂತ ನಡೀತಾ. ಅವಾಗ ಪಹಲ್ಗಾಮ್ ಅಟ್ಯಾಕ್ ಆಯಿತು. ಫ್ರೈಡೇ ಸಿನಿಮಾ ರಿಲೀಸ್ ಆಗಿತ್ತು,
ಟ್ಯೂಸ್ಡೇ ಎಲ್ಲ ಕಡೆ ನ್ಯೂಸ್ ಏನಿತ್ತು ಅಂದರೆ ಪಹಲ್ಗಾಮಲ್ಲಿ ಒಂದು ಅಟ್ಯಾಕ್ ಆಗಿದೆ, ಸಾಕಷ್ಟು ಜನನ ಹೊಡೆದಿದ್ದಾರೆ, ಅದೊಂದು ನ್ಯಾಷನಲ್ ಇಶ್ಯೂ ಆಗಿತ್ತು. ಆ ಒಂದು ಸೂತಕದಲ್ಲಿ ನಾವು ಭಾಗಿಯಾಗಬೇಕಾಗಿತ್ತು. ಅಲ್ಲಿ ಸಿನಿಮಾಕ್ಕಿಂತ ದೇಶದ ವಿಚಾರ ತುಂಬ ದೊಡ್ಡದಾಗಿತ್ತು. ಆ ವಾರ ಪೂರ್ತಿ ಅಫ್ಕೋರ್ಸ್ ಕಲೆಕ್ಷನ್ ಡ್ರಾಪ್ ಆಯ್ತು. ಸೊ ಆ ಒಂದು ಅನಾಹುತಿಗೆ ಎಲ್ಲೋ ಬಂದು ಟೆರರಿಸ್ಟ್ ಶೂಟ್ ಮಾಡ್ತಾರೆ ಅಂತ ನಾವು ಯುದ್ಧಕಾಂಡ ಸಿನಿಮಾ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ. ಅದೇ ಹೇಳೋದು, ಕನಸಿ ಗ್ಯಾರಂಟಿನೇ ಇಲ್ಲ ಇದಕ್ಕೆ. ಬಟ್ ನಾನು ಆಗಲೇ ಹೇಳಿದ್ನಲ್ಲ, ನನ್ನ ನಂಬಿಕೆ, ನನ್ನ ಧ್ಯೇಯ, ನನ್ನ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಮಾರಲ್ ಕೊಡಬೇಕು ಅನ್ನೋದು. ಥಿಯೇಟ್ರಲ್ಲಿ ನೋಡಿದ್ರು, ಓ ಟಿ ಟಿನಲ್ಲಿ ನೋಡಿದವ್ನು ಮೆಚ್ಚಿದ ಸರ್. ಎಸ್ ಇವ್ನು ಒಳ್ಳೆ ಸಿನಿಮಾ ಮಾಡಿದ್ದಾನೆ, ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾನೆ ಅಂತ ಮೆಚ್ಚಿದ್ರು. ಅದೇ ನನಗೆ ದೊಡ್ಡ ಗಳಿಕೆ. ಎಷ್ಟು ಕೋಟಿನಲ್ಲಿ ಬಂತು ಅನ್ನೋದಕ್ಕಿಂತ ಒಬ್ಬ ನೋಡಿದ್ನೋ 100 ಜನ ನೋಡಿದ್ರು, 1000 ಜನ ನೋಡಿದವನು ಒಬ್ಬನೂ ಬೈಕೊಳ್ಳಿಲ್ಲ, ಹೆಮ್ಮೆ ಪಟ್ಟರು ಇದು ನಮ್ಮ ಸಿನಿಮಾ ಅಂತ. ಅದು ನನಗೆ ಎಷ್ಟೇ 100 ಕೋಟಿಗಿಂತಲೂ ದೊಡ್ಡ ಗಳಿಕೆ ಸರ್. ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕಾಯ್ತಾ ಇದ್ದಾರೆ. ನಾವು ನನ್ನ ಪಾತ್ರದ ಬಗ್ಗೆ ಟ್ರೈಲರು, ಟೀಸರು ಆ ಟೈಮಲ್ಲಿ ಮಾತಾಡ್ಕೋಬೋದಿತ್ತು. ಸರ್, ಇವಾಗ ನೀವು ವೇದಿಕೆ ಮೇಲೆ ಬಂದಿದ್ದೀರಾ, ಈ ಹಾಡು, ಈ ಪೋಸ್ಟರ್ ಎಲ್ಲ ನೋಡ್ತಾ ಇದ್ವಿ ಅಲ್ಲ ಸರ್, ಏನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರೋ ಅದೇ ತರ ನಮ್ಮ ಅರವಿಂದ್ ಸರ್ ಕೂಡ ಅಷ್ಟೇ ಸಖತ್ತಾಗಿ ರೆಡಿ ಆಗಿ ಬಂದಿದ್ದಾರೆ. ಸೊ ಆ ಎಲ್ಲ ಬ್ಯೂಟಿ ಎಲ್ಲ ಪ್ರತಿ ಹಂತದಲ್ಲಿ ಕಾಣಿಸ್ತೇವೆ. ಜಾಸ್ತಿ ಆಯ್ತು. ಹೀರೋನೇ, ನಾವು ವಿಲನ್ನು. ಸ್ಮಾರ್ಟ್ ವಿಲನ್ ತುಂಬಾ ಕಮ್ಮಿ ಈಗೆಲ್ಲ ಸ್ವಲ್ಪ ರಗಡ್ ಆಗಿರ್ಬೇಕು. ಅದಕ್ಕೆ ನಮ್ಗೆಲ್ಲ ರೋಲ್ ಕಮ್ಮಿ ಆಗಿದೆ. ಈಗೆಲ್ಲ ಸ್ವಲ್ಪ ಹಿಡಿಗೋಗಿರ್ಬೇಕು, ಜಿಡ್ಡು ಜಾಸ್ತಿ ಸೊ ಈ ಬ್ಯೂಟಿ ಇರ್ಬೇಕು. ಮೊದಲೆಲ್ಲ ಇತ್ತು ಸ್ಮಾರ್ಟ್ ವಿಲನ್ಸ್, ಈಗೆಲ್ಲ ಹಂಗಲ್ಲ. ಇದು ಡೇಸ್ ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಏನೋ ನೀವು ಹೇಳ್ತಿದ್ದಿಲ್ಲ ಝೆನ್ ಝಿ, ಅದಲ್ಲ ನಾವು, ಝೆನ್ ಎ ನಾವು. ಏನಿವೆ, ಖುಷಿಯಾಗಿದೆ. ಆಡಿಯೋ ಲಾಂಚ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೀನಿ. ಆಮೇಲೆ ಬಹುಶಃ ನಾನು ನನ್ನ ಗೆಳೆಯ ಹರೀಶನ್ ಬಗ್ಗೆ ಹೇಳಬೇಕು. ಹರೀಶ ಈ ಫೀಲ್ಡಿಗೆ ಬಂದಿದ್ದು ಡೈರೆಕ್ಟರ್ ಆಗಿ, ಆ್ಯಕ್ಚುಲ್ ಆಗಿ ಡೈರೆಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿದ್ದು. ಅದಕ್ಕಿಂತ ಮುಂಚೆ ಯೂಟ್ಯೂಬ್ನಲ್ಲಿ ಆ್ಯಂಕರ್ ಆಗಿ ಸುಮಾರು ವರ್ಷಗಳ ಕಾಲ ಎಲ್ಲರಿಗೂ ರಂಜಿಸ್ಕೊಂಡು ಇದ್ದಂಥ ಸಮಯ. ನನಗೊಂದು 15-20 ವರ್ಷದ ಗೆಳೆಯ. ಸೊ ಒಂದ್ಸಲ ಪ್ಲ್ಯಾನ್ ಮಾಡ್ತಾ ಕೂತಿದ್ವಿ ಏನೇನೋ. ಅವಾಗ A2 ಅಂತ ಒಂದು A1 ಅಂತ ಒಂದು ಸಿನಿಮಾ ಮಾಡೋಣ ಅಂತ. ಹೀರೋ ಯಾರು? ಉಪೇಂದ್ರ. ಡೈರೆಕ್ಟರ್ ಯಾರು? ಹರೀಶ್. ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಪೋಸ್ಟ್ ಎಲ್ಲ ಮಾಡಿ ಎಲ್ಲಾನು ಮಾಡಿಬಿಟ್ವಿ. ಆದರೆ ನಮ್ಗೆ ಬೇಕಾಗಿದ್ದು ಪ್ರೊಡ್ಯೂಸರ್ ಸಿಗಲಿಲ್ಲ. ಅವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ. ಪ್ರೊಡ್ಯೂಸರ್ ಸಿಗ್ತಿದ್ರೇನೋ ಬಹುಶಃ ನಾವು ಪ್ರಯತ್ನ ಜಾಸ್ತಿ ಮಾಡಲಿಲ್ಲ ಅಂತ ಅನ್ಕೋತೀನಿ ನಾನು. ಸೊ ಅಲ್ಲಿಂದ ಹರೀಶನ್ ಪ್ರಯಾಣ ಮುಂದುವರಿಯುತ್ತೆ. ಸ್ಯಾಟಲೈಟ್ಸು ಅದು ಇದು ಎಲ್ಲ ತುಂಬ ಮಾಡಿಕೊಡುವಂಥ ವ್ಯಕ್ತಿ. ಅದೇನು ಇದ್ದಕ್ಕಿದ್ದಂಗೆ ಒಂದು ದಿವಸ ನನಗೆ ಹೇಳ್ತಾನೆ, ಇಲ್ಲ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ನನಗೆ ಶಾಕು. ಯಾಕೆ ಅಂತಂದರೆ ನಾವು ಬೆಳ್ಳಿ ಸಿನಿಮಾ ಮಾಡ್ಬೇಕಾದ್ರೆ ನಾವು ಅನುಭವಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಬಡ್ಜೆಟ್ ಯಾವಾಗಲೂ ಜಾಸ್ತಿ ಆಗಿಲ್ಲ. ನಾವು ಎಷ್ಟೇ ಏನೇ ಬುದ್ಧಿವಂತಿಕೆ ಮಾಡಿದ್ರು ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಅದು 50-70% ಜಾಸ್ತಿ ಆಗೋಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ನನಗೊಂದು ಸ್ವಲ್ಪ ಹೆದರಿಕೆ ಇತ್ತು. ಅವನ್ನ ಹೇಳಿದೆ ನಾನು, ತುಂಬ ಎಚ್ಚರಿಕೆಯಿಂದ ಇಡಬೇಕು ಕಾಲನ್ನ ಅಂತ. ಬಟ್ ಹಿ ವಾಸ್ ಪ್ರಿಪೇರ್ಡ್. ಅದಕ್ಕೆ ಸರಿಯಾಗಿ ಸಾಥ್ ಕೊಟ್ಟಿದ್ದು ನಮ್ಮ ನಿರ್ದೇಶಕ ಶಿವ ತೇಜಸ್ಸು, ಎಕ್ಸ್ಪೀರಿಯನ್ಸ್ಡು. ನನಗೆ ಬ್ರಹ್ಮ ಸಿನಿಮಾದಲ್ಲಿ ನನ್ನ ಜೊತೆ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ. ಸೊ ಹಾಗಾಗಿ ನಮಗೊಂದು ಅನುಭವ ಇತ್ತು. ಆಮೇಲೆ ಜೊತೆಗೆ ಸುಜ್ಞಾನ್ ಮೂರ್ತಿ, ವೆರಿ ಗುಡ್ ಕ್ಯಾಮ್ರಾಮನ್. ಇನ್ನು ಈ ಜೋಡಿ ಹೇಳೋಂಗೆ ಇಲ್ಲ. ಈಗ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಟ್ರೆಂಡಿಂಗ್ ಒನ್. ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದೆ. ನನ್ನ ಪಾತ್ರದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ಇಷ್ಟ ಸಾಕು. ತಗೊಳ್ಳೋ, ನೀವು ಮಾತಾಡ್ತೀನಿ. ಅಂದ್ರೆ ಒಂದ್ 3-4 ಪದ ಇದೆಯಾ ಸ್ಪ್ಯಾನಿಷ್ ಈ ಹಾಡ್ನಲ್ಲಿ, ಅಥವಾ ಇದೆ 4ಕ್ಕಿಂತ ಜಾಸ್ತಿನೇ ಇರ್ಬೋದೇನೋ. ಯಾಕಂದ್ರೆ ಈ ನಡುವೆ ಜೆನ್ಸಿ ಟ್ರೆಂಡ್ ನಲ್ಲಿ ಅವರು ಒಂಥರ BTS, ಕೊರಿಯನ್ ಇದೆಲ್ಲ ಇಷ್ಟ ಪಡ್ತಾ ಇದ್ದಾರೆ. ಸೊ ನಾವು ಅವ್ರಿಗೆ ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಮಾಡ್ಬೋದು ಅದೆಲ್ಲ ಕಾಣಿಸ್ತಾ ಇದೆ ತಂಡದಲ್ಲಿ. ಥ್ಯಾಂಕ್ ಯು ಸರ್, ಇಬ್ಬರಿಗೂ ಧನ್ಯವಾದಗಳು. ಇಡೀ ಹಾಡ್ನ ಇನ್ ಸ್ವಲ್ಪ ಹೊತ್ತಲ್ಲಿ ಎಲ್ಲರ ಜೊತೆಯಾಗಿ ನೋಡೋಣ. ಥ್ಯಾಂಕ್ ಯು ಒನ್ಸಿಗೆ. ಅದೇ ನಾಗಾರ್ಜುನ ಅವ್ರು ಹೇಳಿದಂಗೆ ಆಡಿಯೋ ಪಕ್ಕಕ್ಕಿಟ್ರೆ ವಿಜುವಲಿ ಮುರಳಿ ಸರ್ ಮಾಡಿರೋ ಮ್ಯಾಜಿಕ್ ಇದೆಯಲ್ಲ, ಹಾಗೂ ಅಜಯ್ ಸರ್ ಮತ್ತೆ ಬೃಂದ ಅವರ ಕಾಂಬಿನೇಷನ್ ಕೆಮಿಸ್ಟ್ರಿ, ಇಟ್ಸ್ ಅನ್ಬೀಟಬಲ್. ಇಟ್ ಲುಕ್ಸ್ ಸೋ ಗಾರ್ಜಸ್. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದ್ರೆ ಐ ಥಿಂಕ್ ಎಲ್ಲ ಕನ್ನಡಿಗರು ದೇ ಫಾಲ್ ಇನ್ ಲವ್ ವಿತ್ ದೆಮ್ ಅಗೇನ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಆಲ್ರೆಡಿ ಇಷ್ಟಪಡ್ತೀನಿ ನಾನು ಫಾರ್ ದಿಸ್ ಸಾಂಗ್. ಅಂಡ್ ಮುರಳಿ ಸರ್, ಅಮೇಸಿಂಗ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ, ಎಲ್ಲ ಮೀಡಿಯಾ ಸ್ನೇಹಿತರುಗಳಿಗೆ
ಹಾಗೂ ನನ್ನ ಪಾರ್ಟ್ನರ್ ತಂಡದ ಪ್ರತಿಯೊಬ್ಬರು ಕೂಡ ನಾನು ನಮಸ್ಕಾರ ತಿಳಿಸ್ತೀನಿ. ನನ್ನ ಹಿಂದೆ ನೀವು ಇಲ್ಲೆಲ್ಲ ಹೇಳ್ಕೊ ಬಂದ್ರಿ, ಹರೀಶ ದೇವಿ ತಂದ್ರೆ ಇಲ್ಲಿ ಬರೋದಕ್ಕೆ ನನಗೆ ಇಬ್ಬರು ಪಾರ್ಟ್ನರ್ಗಳು ಮುಖ್ಯ. ಅದು ನನ್ನ ತಾಯಿ, ಒಂದು ನನ್ನ ಹೆಂಡತಿ. ಯಾಕಪ್ಪ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕರೋನಾ ಆದ್ಮೇಲೆ ಊರಿಗೆ ಹೋದಾಗ ಇಲ್ಲ ನೀನೇನೋ ಮಾಡ್ತೀವಿ ಹೋಗು ಅಂತ ನಮ್ಮ ತಾಯಿ ಬೆಂತಟ್ಟಿದ್ರು. ಅದಕ್ಕೆ ಸ್ಫೂರ್ತಿಯಾಗಿ ನನ್ನ ಹೆಂಡತಿ ನಿಂತರು. ಬಟ್ ಕರೋನಾ ಕೆಲವು ನಮಗೆ ಶಾಪುವೂ ಆಯಿತು, ಹೊರನೂ ಆಯಿತು. ಯಾಕೆ ಡೈರೆಕ್ಟ್ರು ಅದೇ ರಿಪೀಟ್ ಮಾಡಿದ್ರು, ಇವರೇ ರಿಪೀಟ್ ಮಾಡಿದ್ರು ಅಂದರೆ ನನ್ನ ಹಿನ್ನೆಲೆ ಅವ್ರಿಗೆ ಗೊತ್ತು. ಆಗ ಡಿಜಿಟಲ್ ಮೀಡಿಯಾ ಬಂತು, ಚೆನ್ನಾಗಿ ಟಿ ವಿ ರೇಟ್ಸ್ ಎಲ್ಲ ಆಯಿತು. ನಾನು HPR ಎಂಟರ್ಪ್ರೈಸಸ್ ಶುರು ಮಾಡಿದೆ. ಅಲ್ಲಿಂದ ನನ್ನ ಸಿನಿಮಾದು ತುಂಬ ಬಿಸ್ನೆಸ್ ಎಲ್ಲ ಆದಮೇಲೆ ನಾವು ಡಿಸೈಡ್ ಮಾಡಿದೋ ಈ ಥರ ಕತೆ. ನನ್ನೊಂದು ಕಲ್ಪನೆ ಇತ್ತು. ನಾವು ಸಾಲಿಗ್ರಾಮದಲ್ಲಿ ಸಿನಿಮಾ ನೋಡ್ತಾ ಇದ್ದೋ, ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದೋ, ನಾವು ಚಿಕ್ಕವರಾದಾಗ ಗಾಡಿನಲ್ಲಿ ಹೋಗ್ತಾ ಇದ್ದೋ, ಟ್ರಾಕ್ಟರ್ಲಿ ಹೋಗ್ತಾ ಇದ್ದೋ, ಇಡೀ ಫ್ಯಾಮಿಲಿ ಹೋಗಿ ನೋಡ್ತಾ ಇದ್ದೋ. ಸಾವಿರಾರು ಜನ ಥಿಯೇಟ್ರ್ ಮುಂದೆ ನಿಂತಿರೋರು, ತುಂಬ ಖುಷಿಯಾಗೋದು. ಸಾವಿರಾರು ಜನ ಪ್ರೇಕ್ಷಕರು. ಬರ್ತಾ ಬರ್ತಾ ಡಿಜಿಟಲ್ ಮೀಡಿಯಾ ಬೆಳೀತು, ಮೊಬೈಲ್ ಬೆಳೀತು. ಸಾವಿರಾರು ಜನ ಇದ್ದ ಪ್ರೇಕ್ಷಕ 100,000 ಜನ ಪ್ರೇಕ್ಷಕ ಆದ. 100,000 ಜನ ಪ್ರೇಕ್ಷಕ ಬರ್ತಾ ಬರ್ತಾ ಕನ್ನಡ ಪಿಕ್ಚರ್ ನೋಡು, ಥಿಯೇಟ್ರಿಗೆ ಬಂದು ನೋಡು, ಯಾಕೋ ಅಂತ ಗೊತ್ತಿಲ್ಲ. ಆ ಪ್ರೇಕ್ಷಕ 10,000 ಜನ ಆದ. ಆ 10,000 ಜನ ಪ್ರೇಕ್ಷಕರನ್ನ ನಾನು ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಹೀರೋಗಳು ಇವತ್ತು ಕೂಡ ಕನ್ನಡ ಚಿತ್ರಕ್ಕೋಸ್ಕರ ಕಾಯ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರೆ. ಆ ನನ್ನ ಪ್ರೇಕ್ಷಕ ಹೀರೋ ಇದ್ದಾರಲ್ಲ 10 ಜನ, ಆ 10 ಜನದಲ್ಲಿ ಒಬ್ಬ ಡಿಸೈಡ್ ಮಾಡ್ದ, ನಾನು ಬರೀ ಕನ್ನಡ ಚಿತ್ರಗಳು ನೋಡೋದಲ್ಲ, ನಾನೊಂದು ಕನ್ನಡ ಚಿತ್ರ ಮಾಡಲೇಬೇಕು ಅಂತ ಸಂಕಲ್ಪ ಮಾಡ್ದ. ಆ ಸಂಕಲ್ಪ ಮಾಡಿ ಹೀರೋನೇ ಹರೀಶ್ ದೇವಿ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ನನ್ನ ಜರ್ನಿ ಸಾಗಿದೆ. ಯಾಕೆ ಇದನ್ನೆಲ್ಲ ಹೆಮ್ಮೆಯಿಂದ ಹೇಳ್ತೀನಿ ಅಂತ ಹೇಳಿದ್ರೆ, ನನ್ನ ಪ್ರವೀಣ್ ಸರ್ ನನ್ನ ಗುರುಗಳಿದ್ದಾರೆ. ನಾನು DFD ಮಾಡ್ತಾ ಇದ್ದೆ. ನಾನು ಸಡನ್ ಆಗಿ ನಾನು ಡಿಪ್ಲೊಮಾ ಡೈರೆಕ್ಷನ್ ಮಾಡಿ ಮೈಸೂರು ಯೂನಿವರ್ಸಿಟಿಲಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಉಪ್ಪಿ ಸರ್ ಹತ್ರ ಹೋಗ್ತೀನಿ. K. ಮಂಜು ಅವ್ರನ್ನ ನೋಡ್ತಾರಲ್ಲ, ನೀನು ಟಿವಿ ಬರ್ತೀಯಲ್ವಾ, ಯಾಕೆ ಆರ್ಟಿಸ್ಟ್ ಆಗ್ಬಿಡಿ ಅಂತಾರೆ. ಅಲ್ಲೂ ಆರ್ಟಿಸ್ಟ್ ಆಗ್ಬಿಟ್ಟೆ. ಈಗ ನಾನು ಏನೇನೋ ಮಾಡಕ್ಕೆ ಹೋಗ್ತೀನಿ, ನಿರೂಪಕ ಆಗ್ತಿಲ್ಲ ಅಂದರೆ ಅಷ್ಟೇ ಕೋ ಡೈರೆಕ್ಟರ್ ಆಯ್ತು, ಹಿಂಗೆ ಆಯ್ತಾಯಿತ್ತು. ಆಮೇಲೆ ನಾವು ಒಂದು ಸಿನಿಮಾ ಮಾಡ್ಬೇಕಂತ ಫುಲ್ ಡಿಸೈಡ್ ಆದೋ. ನಿರ್ಮಾಪಕರು ಕೈ ಕೊಡ್ತಾ ಇದ್ರು ಪದೇ ಪದೇ. ಆ ಯೂನಿವರ್ಸ್ ಪವರ್ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ಮೆಡಿಟೇಷನ್ ಅಲ್ಲಿ ಇರೋದ್ರಿಂದ ಆ ಸ್ನೇಹಿತರು ಕೂಡ ಬಂದಿದ್ದಾರೆ, ಅವರು ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದು ಯೂನಿವರ್ಸ್ ಏನು ಕನೆಕ್ಟ್ ಆಯ್ತೋ ಗೊತ್ತಿಲ್ಲ. ನಿರ್ದೇಶಕ ಆಗಬೇಕು ಅಂದ್ರೆ, ಯಾವುದೋ ಒಂದು ಕಂಪ್ನಿಗೆ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಕಂಪ್ನಿ ಓನರೇ ಆದಷ್ಟು ಆ ಅವಕಾಶ ಕೊಟ್ಟು ದೇವರು. ಇದನ್ನ ನಾನು ಸದುಪಯೋಗ ಪಡಿಸ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನೊಂದು ಕನಸಿತ್ತು, ಏನಪ್ಪ ಅಂತ ಹೇಳಿದ್ರೆ, ಸಿನಿಮಾ ಅಂತ ಅಂದ್ರೆ ಯಾರೋ ಹುಡುಗ ಹುಡುಗಿ ನೋಡೋದು, ಫ್ರೆಂಡ್ಸ್ಗಳ ಜೊತೆ ನೋಡೋದಲ್ಲ. ನಾನು ಯಾವುದೇ ಮುಜುಗರ ಇಲ್ಲದೆ ನನ್ನ ತಂಗಿ ಜೊತೆ, ನಮ್ಮ ಅಮ್ಮನ ಜೊತೆ, ನನ್ನ ಮಗಳು, ನಮ್ಮ ಅತ್ತೆ ಎಲ್ಲರೂ ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಒಂದು ಕಲ್ಪನೆ ಇತ್ತು. ಆ ಕಲ್ಪನೆಯ ಚಿತ್ರವೇ ನನ್ನ ಪಾರ್ಟ್ನರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಅದ್ಭುತ ಕಥೆನ ನನ್ನ ಡೈರೆಕ್ಟರ್ ಕೊಟ್ಟರು, ಅವರು ಕೂಡ ಅದ್ಭುತ ಥ್ಯಾಂಕ್ಸ್ ಹೇಳ್ತೀನಿ. ಅಜಯ್ ಸರ್ ಅವರು ನನ್ನ ಅದ್ಭುತ ಸ್ನೇಹಿತರು. ಜೊತೆಗೇನಪ್ಪ ಅಂತ ಹೇಳಿದ್ರೆ, ಎಲ್ಲಾದ್ರೂ ಸ್ಫೂರ್ತಿ ಇರ್ತಾರೆ, ಅವರು ಮಾಡ್ತಿರ್ತಾನೆ. ಅವ್ರು ಒಂಚೂರು ಸ್ಟಾರ್ಟಿಂಗ್ ಡೌಟ್ ಆಗುತ್ತೆ, ನಾವು ಹೋಗೋದು ನೋಡಿ ನನಗೆಲ್ಲ ಬೆನ್ನೆಲುಬಾಗಿ ನಿಂತಾರೆ. ಅವರು ಕೂಡ ತುಂಬಾ ಅದ್ಭುತ ಧನ್ಯವಾದಗಳು. ಜೊತೆಗೆ ಈ ಚಿತ್ರದಲ್ಲಿ ಹೀರೋಯಿನ್ ಮಾತ್ರ ಅಲ್ಲ, ನನ್ನ ಅದ್ಭುತ ಸಹೋದರಿ, ನಮ್ಮ ಪಾರ್ಟ್ನರ್. ಯಾಕೆ ಅಂತ ಹೇಳಿದ್ರೆ, ನಾನು ಎಲ್ಲ ಕೆಲಸಗಳಲ್ಲೂ ನಮ್ಮ ಸರ್ ಹಿಂಗೆ ಮಾಡೋಣ, ನಾವು ಏನಿಲ್ಲ ಅದು ಮಾಡೋಣ, ಸಿನಿಮಾನ ಯಾವ್ಯಾವ ರೀತಿ ತಗೊಂಡೋಗ್ಬೇಕು ಅಂದ್ರೆ, ಒಂದು ಆಫರ್ ಬಂದಿರೋದು ಕೂಡ ಬಿಟ್ಟು ಇಲ್ಲ ನನ್ನ ಪಾರ್ಟ್ನರ್ ಗೆಲ್ಸಿ ಬೇರೆ ಸಿನಿಮಾ ಮಾಡ್ತೀನಿ ಅಂತ ನಮಗೋಸ್ಕರ ಡೆಡಿಕೇಶನ್ ಮಾಡಿದ್ರು. ಅವರು ಕೂಡ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಚಿತ್ರಕ್ಕೆ ಮೇನ್ ಕಣ್ಣು ನಮ್ಮ ಇವರು ಕ್ಯಾಮ್ರಾಮನ್ ಬಗ್ಗೆ ಹೇಳಬೇಕು. ತುಂಬಾ ಡಿಸಿಪ್ಲಿನ್, ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳೋದು ತಪ್ಪಾಗಿರೋದು. ಅವ್ರ ಕೆಲಸ ಬಿಟ್ಟು ಏನು ಮಾತಾಡಲ್ಲ, ಅವ್ರ ಕೆಲಸನೇ ಮಾತಾಡುತ್ತೆ. ನೋಡಿದ್ದೀರಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವ್ರು ನಾನು ಹಿಂಸೆ ಮಾಡೋದು, ಸರ್ ಪೇಮೆಂಟೇ ತಗೊಂಡಿಲ್ವಲ್ಲ ಸರ್, ಪೇಮೆಂಟ್ ಇಲ್ಲಿವರೆಗೂ ಕೇಳ್ತಾನೆ ಇಲ್ಲ. ನಾನು ಯಾಕೆ ಅಂತ ಗೊತ್ತಿಲ್ಲ, ಅಷ್ಟು ಇನ್ವಾಲ್ವ್ ಔಟರು. ಪೇಮೆಂಟ್ ಮಾಡ್ತಿರೋದು ಯಾರಾದ್ರೂ ನೋಡಿದ್ದೀರಾ? ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಟ್ರೆ ಇದಕ್ಕೆಲ್ಲಕ್ಕೂ ಕಾಲನೇ ಕೂಡ್ ಬರ್ತೇನೋ. ಬಟ್ ಈ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತ ಚಿತ್ರ ಆಗುತ್ತೆ. ನಾನು ಆಲೇ ಗೆದ್ದಿದ್ದೀನಿ, ಫೀಲಿಂಗ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಯಾಕಪ್ಪ ಹ್ಯಾಪಿ ಅಂದ್ರೆ, ನಾನು ಬಿಸ್ನೆಸ್ ಫೀಲ್ಡ್ ಇಂದ ಬಂದನು. ಅಂದ್ರೆ ನಾನು ಕೃಷಿಕ ಅಂತ ಹೇಳಿದ್ರು, ಸಿನಿಮಾ ಕೃಷಿಕನು ಕೂಡ ಆಗೋದು. ಹೆಂಗಪ್ಪ ಅಂತ ಹೇಳಿದ್ರೆ, ರಿಸರ್ಚ್ ಮಾಡಿ ಸಿನಿಮಾ ಮಾಡೋದು. ಆಡಿಯನ್ಸ್ಗೆ ಯಾವ ಚಿತ್ರ ಬೇಕು, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಯಾಕೆ ಥಿಯೇಟರ್ಗೆ ಬರ್ತಾರೆ ಅಂತ ನನಗೆ ಆಗದ ಮಟ್ಟದಲ್ಲಿ ನಾನು ರಿಸರ್ಚ್ ಮಾಡಿದ್ದೀನಿ. ಜೊತೆಗೆ ಕೋ ಆರ್ಟಿಸ್ಟ್ಗಳು ಅಷ್ಟು ತುಂಬಾ ಅದ್ಭುತವಾಗಿರೋ, ಅವ್ರ ಬಗ್ಗೆ ಇನ್ನೊಂದು ದಿವಸ ಹೇಳಕ್ಕೆ ಇಷ್ಟಪಡ್ತೀನಿ. ಆಡಿಯೋ ರೈಟ್ಸ್ ಮಾರೋದಕ್ಕೆ ನಾನು ಹೋಗ್ತೀನಿ. ನೀವೆಲ್ಲರೂ ನೋಡಿರ್ಬೋದು, ಇಷ್ಟು ಕೊಡಿ ರಿಕ್ವೆಸ್ಟ್ ಮಾಡ್ಕೋತಾರೆ. ನಾನು ಅದು ಮಾಡಲಿಲ್ಲ. ಶ್ಯಾಮ್ ಸರ್ನ ಮೀಟ್ ಮಾಡಿದೆ, ಆನಂದ್ ಆಡಿಯೋಗೆ ಹೋಗಿ ತಗೊಳ್ಳಿ ಸರ್ ಸಾಂಗ್ ಅಂದೆ. ಎಷ್ಟು ಅಂತ ಕೇಳಿದ್ರಲ್ಲ, ಇವತ್ತು ಇಟ್ಕೊಳ್ಳಿ ನೋಡಿ, ಆಮೇಲೆ ನಾನು ಕರೀರಿ ಅಂದೆ. ನಾನು ಹೇಳಿದ್ರು ಒಂದು ಅದ್ಭುತವಾದ ರೇಟು. ಅಜಯ್ ಸರ್ದು ಸ್ಯಾಟಲೈಟ್ ಏನು ಪರ್ಸೆಂಟೇಜ್ ಬಂತು, ಅದ್ರ 50%ಗಿಂತ ಜಾಸ್ತಿ ನಂಗೆ ಆಡಿಯೋ ಬಂದಿದೆ. ತುಂಬಾ ಇದಕ್ಕಿಂತ ಅದ್ಭುತ ಹೆಮ್ಮೆ ನಮ್ಗೆ ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದರೆ ಎಲ್ಲ ಪಾರ್ಟ್ನರ್ ಯಾರೇನು ಬಿಟ್ಟಿದ್ದೀನಿ ಗೊತ್ತಾಗ್ತಾ ಇಲ್ಲ. ಖುಷಿಲಿ ಮಾತುಗಳು ಹೊರಡ್ತಾರೆ, ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಿದ್ರು. ಏನಾದ್ರು ಕೇಳಿ ಮೇಡಮ್. ಈಗ ನಾನು ಒಂದು ಹೊರಡೆ ಹೇಳಿದೆ. ನಾನು ಮುಂಚೆ ಈ ಬಿಸ್ನೆಸ್ಗೆ ಹೆಂಗ್ ಬಂದೆ ಅಂತ ಹೇಳಿದ್ರೆ, ಫಸ್ಟ್ ಅಜಯ್ ಸರ್ ಅಂದ ತಕ್ಷಣ ಫಸ್ಟೇ ಕಮಿಟ್ ಆಗಿ ಫೀಡಿಂಗ್ ಅಂತ ಮಾಡಿಸ್ಕೊಡ್ತಾ ಇದ್ದೆ ಎಲ್ಲರಿಗೂ. ಲಾಸ್ಟ್ ಪಿಕ್ಚರು ರಾಧೇನೂ ಕೂಡ ನಂದೆ, ಸ್ಯಾಟಲೈಟು. ನಾನು ಈ ಪಿಕ್ಚರ್ಗೆ ಹೆಂಗೆ ಅಂತ ಹೇಳಿದ್ರೆ, ನಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ಪಿಕ್ಚರ್ ನಿಮ್ಗೆ ಫಂಡ್ ಅವಶ್ಯಕತೆ ಇರಲಿಲ್ಲ. ನಾನು ಪಿಕ್ಚರ್ ಮಾಡಿ ತೋರಿಸಿ ಅದನ್ನ ಬೇರೆ ರೇಟಿಗೆ ಮಾರಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು, ಈಗ ಆನಂದ್ ಆಡಿಯೋ ವಿಷಯ ಹೇಳಿದೆ ಅಲ್ವಾ, ನಾನು ಮುಂಚೆ ಏನಾದ್ರು ಸಾಂಗ್ ಕೇಳಿದ್ರೆ
ಮಾಮೂಲಿ ಅಜಯ್ ಸರ್ ಹಳೆ ಪಿಕ್ಚರ್ ರೇಟ್ಗೆ ಕೊಟ್ಟಿರೋರು. ಅಜಯ್ ಸರ್ ಕೆರಿಯರ್ಲಿ ಒಂದು ದೊಡ್ಡ ರೇಟಿಂಗ್ ಮಾರಿದ್ದೀನಿ ಇದನ್ನ ಪಾರ್ಟ್ನರ್ನ. ಯಾಕೆ ಅಂತ ಹೇಳಿದ್ರೆ ನಾನು ನನ್ನ ಪ್ರಾಡಕ್ಟ್ನ ತೋರಿಸಿ ಮಾರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸರ್. ಸರ್ ಅದು ಪಾರ್ಟ್ನರ್ ಗೆದ್ಮೇಲೆ ನಮ್ಮ ಪಾರ್ಟ್ನರ್ ಜೊತೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಕನಸಿದೆ. ಅದಕ್ಕೊಂದು ವೇದಿಕೆ ಹೇಳ್ತೀನಿ ಸರ್, ಖಂಡಿತ ಮಾಡ್ತೀನಿ ಸರ್. ಸರ್ ಪಾರ್ಟ್ನರ್ ಅಂದ್ರೆ ಮೀನಿಂಗ್ ಒಂದು ಅರ್ಥ ಬೇಕಲ್ವಾ ಸರ್? ಈಗ ನಾವು ನನ್ನ ವೈಫ್ ಹೆಸರು ಹಾಕಿದ್ರು ಸವಿತಾ ಶಿವಮೂರ್ತಿ ಅಂತ ಹೇಳ್ತೀವಿ. ಆ ಥರ ಎಲ್ಲರ ಲೈಫಲ್ಲೂ ಈಗ ನಾವು ಈ ಪಾರ್ಟ್ನರ್ ಟೈಟ್ಲು ಹೆಂಗೆ ನಾನು ತುಂಬ ಸಂಬಂಧಪಟ್ಟಂಗೆ ಇಬ್ಬರು ಪಾರ್ಟ್ನರ್ ನಾನು ಕಟ್ಟೆ ಒಳಗಡೆ ಇರಲಿ ಅಂತಲೇ ಹಂಗೆ ಇಟ್ಟಿದ್ದೀನಿ. ಅದು ಅಜಯ್ ಸರ್ ಇನ್ನೂ ಕೂಲಂಶವಾಗಿ ಹೇಳ್ತಾರೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ನಮ್ಮೆಲ್ಲರೂ